ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಅನ್ನದ ಜೊತೆ ಮೂಲಂಗಿ ಮತ್ತು ಉಳ್ಳಾಗಡ್ಡಿ ಸಪ್ಪನೆಯಿಂದ ಉಳ್ಳಾಗಡ್ಡಿ ಅಷ್ಟು ಹಾಕಿ ಸಾರು ಮಾಡಿದ್ದೆ. ಮತ್ತು ಉಳ್ಳಾಗಡ್ಡಿ ಸೊಪ್ಪು ಜೊತೆ ನಾನು ಹೆಸರುಬೇಳೆ ಹಾಕ್ಕೊಂಡು ಪಲ್ಯನೂ ಮಾಡ್ಕೊಂಡಿದ್ದೆ. ಎರಡು ಕಾಂಬಿನೇಷನ್ ಭಾಳ ಚಲೋ ಆಗಿತ್ತು. ಎಕ್ದಮ್ ಲೈಟ್ ಊಟ ಇತ್ತು. ಬರ್ರಿ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬಂದ್ಬಿಡೋಣ. ಈಗ ಇಲ್ಲಿ ನಾನು ಕುಕ್ಕರ್ಗೆ ತೊಗರಿಬೇಳೆ ಹಾಕಿ ಸ್ವಚ್ಛಗೆ ತೊಳೆದು ಬಿಡೋಣ. ನಾನು ಯೂಶ್ವಲಿ ಮೂಲಂಗಿ ಹಾಕಿ ಸಾರು ಮಾಡುವಾಗ ತೊಗರಿಬೇಳೆ ಜೊತೆ ಸ್ವಲ್ಪ ಹೆಸರುಬೇಳೆನೂ ಹಾಕ್ತಿದ್ದೆ. ಬಟ್ ಇವತ್ತು ಹೆಸರುಬೇಳೆದು ಪಲ್ಯ ಮಾಡೇನಿ ಅಂಥೇಳಿ ಬರೀ ತೊಗರಿಬೇಳೆ ಅಷ್ಟೇ ಹಾಕ್ಕೊಂಬಿಡೋಣ. ತೊಗರಿಬೇಳೆನ 2 ಸತಿ ತೊಳೆದ್ಮೇಲೆ ಈಗ ಇದಕ್ಕೆ ಟೊಮ್ಯಾಟೊ ಹಾಕೇನಿ, ಹಸಿಕಾಯಿನ ಉದ್ದುದ್ದಕ್ಕೆ ಸೀಳೆ ಹಾಕೇನಿ, ಉಳ್ಳಾಗಡ್ಡಿ ಮತ್ತು ಮೂಲಂಗಿನ ಗಾಲಿ ಹೆಚ್ಚಿ ಹಾಕೇನಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು 3ರಿಂದ 4 ಸಿಟಿ ಮಾಡ್ಕೊಂಬಿಡೋಣ. ಈ ಬ್ಯಾಳಿ ಬೇಯೋದ್ರಾಗ ನಾವು ಪಲ್ಯನೂ ಮಾಡ್ಕೊಂಬಂದ್ಬಿಡೋಣ ಬರ್ರಿ. ಈಗ ಇಲ್ಲೇ ನಾನು ಬಾಳ್ಗಿ ಬಿಸಿಗಿಟ್ಟೇನಿ. ಅದಕ್ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ತೇನೆ. ಇನ್ನು ನೋಡಿರಿ, ಈ ಪಲ್ಯಕ್ಕೂ ಚೂರು ಎಣ್ಣೆ ಹಾಕಿ ಮಾಡೇನಿ. ಯಾವುದೇ ರೀತಿ ಮಸಾಲೆ ಇಲ್ಲ, ರುಬ್ಬೋದಿಲ್ಲ, ಕೊಬ್ಬರಿ ಏನು ಪೇಸ್ಟ್ ಇಲ್ಲ. ಸೊ ಲೈಟಾಗಿ ಭಾಳ ಚಲೋ ಆಗೈತಿ ಈ ಪಲ್ಯನೂ. ಈಗ ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತೇನೆ, ಕರಿಬೇವಿನ ಎಲೆ ಹಾಕ್ತೇನೆ, ಸ್ವಲ್ಪ ಹಿಂಗೆ ಹಾಕಿ ಜಜ್ಜಿದ ಬೆಳ್ಳುಳ್ಳಿ ಹಾಕ್ತೇನೆ. ಬೆಳ್ಳುಳ್ಳಿನ ಸ್ವಲ್ಪ ಕೈಯಾಡಿಸ್ಕೊಂಬಿಡೋಣ. ಸ್ವಲ್ಪ ಅದು ಕೆಂಪು ಬಣ್ಣ ಬಂದ ಕೂಡಲೇ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತೇನೆ, ಸ್ವಲ್ಪ ಹಾಕೇನಿ. ಅದನ್ನೊಂದು ಸತಿ ಕೈಯಾಡಿಸ್ಕೊಂಡು ನಾವೇನು ಸಣ್ಣ ಉಳ್ಳಾಗಡ್ಡಿ ಸೊಪ್ಪನ್ನು ಹೆಚ್ಚಿಟ್ಟೇನಲ್ಲ ಅದನ್ನು ಹಾಕ್ಕೊಂಡು ಒಂದು ಸತಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಚೂರು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ನೋಡಿರಿ, ಉಳ್ಳಾಗಡ್ಡಿ ಆಲ್ರೆಡಿ ನೀರು ಬಿಡೋಕೆ ಸ್ಟಾರ್ಟ್ ಆಗೈತಿ. ಈ ಪಲ್ಯಕ್ಕೆ ನಾವು ಎಕ್ಸ್ಟ್ರಾ ನೀರು ಹಾಕಿ ಏನೂ ಬೇಯಿಸೋದು ಬೇಕಾಗಿಲ್ಲ. ನಾನು ಹೆಸರುಬೇಳೆನ 1 ತಾಸು ಮುಂಚೆನೇ ನೆನೆ ಇಟ್ಟಿದ್ದೆ. ಆ ಹೆಸರುಬೇಳೆನ ನೀರು ತೆಗೆದು ಇದಕ್ಕೆ ಹಾಕೇನಿ. ಸಣ್ಣ ಉರಿ ಮಾಡಿ ಇದನ್ನು ಒಂದು 3ರಿಂದ 4 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಅಷ್ಟಕ್ಕೆಲ್ಲ ಹೆಸರುಬೇಳೆ ಬೆಂದುಬಿಟ್ಟಿರ್ತೈತಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕಿಬಿಟ್ರೆ ನಮ್ಮದು ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ರೆಡಿ ಆಗೈತಿ. ಈಗ ಈ ಕಡೆ ನಾನು ಸಾರಿಗೆ ಡಬ್ರಿ ಇಟ್ಟಿದ್ದೆ, ಅದಕ್ಕೆ ಎಣ್ಣೆ ಹಾಕೇನಿ. ಎಣ್ಣೆಗೆ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಹಾಕ್ತೇನೆ, ಜೀರಿಗೆ ಹಾಕ್ತೇನೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಟೇನಿ ಅದನ್ನು ಹಾಕ್ತೇನೆ. ಕರಿಬೇವು ಹಾಕಿ ಹಿಂಗಿನ ಪುಡಿ ಹಾಕಿ ಇದನ್ನ ಒಂದು ಸತಿ ಕೈಯಾಡಿಸ್ಕೊಂಬಿಡೋಣ. ಈಗ ಇದಕ್ಕೆ ನಾವೇನು ಬ್ಯಾಳೆ ಬೇಯಿಸಿ ಇಟ್ಕೊಂಡೇವಲ್ಲ, ಮೂಲಂಗಿನ ಮತ್ತು ಉಳ್ಳಾಗಡ್ಡಿನ ಹಾಕಿ ಆ ಬ್ಯಾಳೆನ ಇದಕ್ಕೆ ಹಾಕ್ಕೊಂಬಿಡೋಣ. ಉರಿ ಸಣ್ಣ ಇಟ್ಟು ಸ್ಲೋಲಿ ಹಾಕೋಣ, ಯಾಕಂದ್ರೆ ಬ್ಯಾಳೆ ಬಿಸಿ ಇತ್ತಲ್ಲ ಇದು ಸಿಡಿತೈತಿ. ಈಗ ಇದಕ್ಕೆ ಎಷ್ಟು ಅಳತಿ ಬೇಕೋ ನೀರು ಹಾಕ್ಕೊಂಡು ಉರಿ ಜೋರು ಮಾಡಿಕೊಂಡು ಚೂರು ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕೆಂಪು ಖಾರ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೊಂಬಿಡೋಣ. ಈಗ ನೋಡಿರಿ, ಇದು ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಇದಕ್ಕೆ ಉಪ್ಪು ಮತ್ತು ಸಣ್ಣಗೆ ಹೆಚ್ಚಿದ್ರೆ ಕೊತ್ತಂಬರಿ ಹಾಕಿದ್ರೆ ನಮ್ಮ ಸಾರು ರೆಡಿ ಆಯ್ತು. ನೋಡಿರಿ, ಇದೇ ರೀತಿ ನೀವು ಲೈಟಾಗಿ ಏನಾರು ಊಟ ಮಾಡಬೇಕಪ್ಪ, ಯಾವುದು ಮಸಾಲೆ ಬೇಡ ಅಂತಂತ ಮನಸ್ಸಿನಾಗ ಬಂದ್ರೆ ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ. ಹೆಂಗಿತ್ತಂತ ಹೇಳಿ ನನಗೂ ತಿಳಿಸ್ರಿ. ನನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.